Praise the Lord. Greetings to you all in the name of our Lord and Savior Jesus Christ. Today's Bible verse, the book of Zechariah chapter 9 verse 12. I tell you now, I will repay you twice over blessings for all you have suffered. ಜಕರ್ಯನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 12ನೇ ವಚನ. ಸುನಿರೀಕ್ಷೆ ಉಂಟಾದ ಸೆರೆಯವರೇ, ನಿಮ್ಮ ದುರ್ಗಕ್ಕೆ ಹಿಂದಿರುಗಿರಿ, ನಿಮಗೆ 2ರಷ್ಟು ಸುಖವನ್ನು ದಯಪಾಲಿಸುವೆನು ಎಂದು ಈಗಲೂ ಪ್ರಕಟಿಸುತ್ತೇನೆ. ದೇವರು ಇಲ್ಲಿ ತನ್ನ ಮಕ್ಕಳಿಗೆ 2 ಥರವಾದ ವಾಗ್ದಾನವನ್ನ ನೀಡುತ್ತಾ ಇದ್ದಾರೆ. 2ರಷ್ಟು ಸುಖವನ್ನ ಕೊಡ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. 2ರಷ್ಟು ಆಶೀರ್ವಾದಗಳನ್ನು ಕೊಡ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಲೋಕ ರೀತಿಯಾಗಿಯೂ ಕರ್ತನು ಆಶೀರ್ವದಿಸುವನು, ಹಾಗೆಯೇ ಆತ್ಮೀಕ ರೀತಿಯಾಗಿಯೂ ಕರ್ತನು ಆಶೀರ್ವದಿಸುವನು. ಇಹಲೋಕಕ್ಕೆ ಸಂಬಂಧಪಟ್ಟ ಆಶೀರ್ವಾದಗಳನ್ನು ಅನುಗ್ರಹಿಸುವನು, ಅದೇ ಸಮಯದಲ್ಲಿ ಮಹಿಮೆಗೆ ಸಂಬಂಧಪಟ್ಟ ನಿತ್ಯ ಜೀವವನ್ನು ಕೊಡುವೆನು ಎಂಬುದಾಗಿ 2ರಷ್ಟು ಆಶೀರ್ವಾದವನ್ನು ಇಲ್ಲಿ ದೇವರು ನಮಗೆ ಕೊಡುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ದಾವೀದನು ಇದನ್ನೇ ಯೋಚಿಸಿರಬಹುದು. 2ರಷ್ಟು ಆಶೀರ್ವಾದವನ್ನು ಕೊಡುತ್ತೇನೆ ಎಂಬುದಾಗಿ ದೇವರು ವಾಗ್ದಾನವಾಗಿ ಮಾಡಿದ್ದಾರೆ ಎಂಬುದಾಗಿಯೇ ಕೀರ್ತನೆ 23:6ನೇ ವಾಕ್ಯದಲ್ಲಿ ಈ ರೀತಿ ಹೇಳ್ತಾನೆ, ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವವು, ನಾನು ಸದಾ ಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು ಎಂಬುದಾಗಿ. ಹೌದು, ಇಹಲೋಕದಲ್ಲೂ ಆಶೀರ್ವಾದ, ಈ ಲೋಕವನ್ನು ಬಿಟ್ಟು ಹೋದರೂ ಆಶೀರ್ವಾದ. 2ರಷ್ಟು ಶುಭವನ್ನು ನೋಡಿರಿ ಪ್ರಿಯರೇ. ಸ್ವಾಭಾವಿಕವಾಗಿ ಒಂದು ಮಗುವಿಗೆ ಕರ್ತನು ತಾಯಿಯನ್ನು ಕೊಟ್ಟಿದ್ದಾರೆ, ಅಷ್ಟೇ ಅಲ್ಲ ತಂದೆಯನ್ನು ಕೂಡ ಕೊಟ್ಟಿದ್ದಾರೆ. ಸಹೋದರರನ್ನು ಕೊಟ್ಟಿದ್ದಾರೆ, ಅಷ್ಟೇ ಅಲ್ಲ ಸಹೋದರಿಯರನ್ನು ಕೊಟ್ಟಿದ್ದಾರೆ. ಒಂದು ಕಣ್ಣು ಮಾತ್ರ ಸೃಷ್ಟಿಸದೆ, ಒಂದು ಕಣ್ಣು ಮಾತ್ರ ಕೊಡದೆ, 2 ಕಣ್ಣುಗಳನ್ನು, 2 ಕೈಗಳನ್ನು, 2 ಕಾಲುಗಳನ್ನು ಕೊಟ್ಟು ಈ ರೀತಿಯಲ್ಲಿ ದೇವರು ಮಾನವನಿಗೆ ಆಶೀರ್ವಾದವನ್ನು ನೀಡಿದ್ದಾರೆ. ನನ್ನ ಪ್ರಿಯ ದೇವ ಮಕ್ಕಳೇ, ಹಳೆಯ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ 2 ಆಶೀರ್ವಾದ ನಮಗೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ 2ರಷ್ಟು ಆಶೀರ್ವಾದ ರಕ್ಷಣೆಯನ್ನು ಅನುಗ್ರಹಿಸಿದ್ದಾರೆ ಮತ್ತು ಪವಿತ್ರಾತ್ಮನ ಅಭಿಷೇಕವನ್ನು ಅನುಗ್ರಹಿಸಿದ್ದಾರೆ. ಹಾಗೆಯೇ ಪವಿತ್ರಾತ್ಮನ ವರಗಳನ್ನು ಕೂಡ ಕೊಟ್ಟಿದ್ದಾರೆ, ಪವಿತ್ರಾತ್ಮನ ಫಲಗಳನ್ನು ಕೂಡ ಕೊಟ್ಟಿದ್ದಾರೆ. ಲೋಕರೀತಿಯಾದ ಸ್ನೇಹಿತರನ್ನು ಕೊಟ್ಟಿದ್ದಾರೆ, ಆತ್ಮೀಕ ಸ್ನೇಹಿತರನ್ನು ಕೂಡ ಕೊಟ್ಟಿದ್ದಾರೆ. ಈ ರೀತಿಯಾಗಿ ದೇವರು ತನ್ನ ಮಕ್ಕಳಿಗೆ 2ರಷ್ಟು ಆಶೀರ್ವಾದವನ್ನು ಕೊಡುತ್ತೇನೆಂಬುದಾಗಿ ಇವತ್ತು ವಾಗ್ದಾನವನ್ನು ಕೊಡ್ತಾ ಇದ್ದಾರೆ. ನನ್ನ ಪ್ರಿಯ ದೇವಜನರೇ, ಕರುಣೆಯುಳ್ಳ ದೇವರ ಬಳಿ ನೀವು ಇವತ್ತು ಕೇಳಿಕೊಳ್ಳುವಾಗ ಆತನು ಒದಗಿಸದೇ ಇರುತ್ತಾನೆಯೇ? ತನ್ನ ಮಹಿಮೆಯ ಐಶ್ವರ್ಯಕ್ಕೆ, ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಕೊರತೆಗಳೆಲ್ಲವನ್ನು ಆತನು ನೀಗಿಸುವನು, ನಿಮಗೆ 2ರಷ್ಟು ಹರ್ಷವನ್ನು ಕೊಡುವನು. ನ್ಯಾಯಸ್ಥಾಪಕರು 1ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡುತ್ತೇವೆ, ಕಾಲೇಬನ ಮಗಳು ತನ್ನ ತಂದೆಗೆ ಈ ರೀತಿ ಕೇಳಿಕೊಳ್ಳುತ್ತಾ ಇದ್ದಾಳೆ, ನನ್ನನ್ನು ಬೆಗ್ಗಾಡಿಗೆ ಕೊಟ್ಟು ಬಿಟ್ಟಿಯಲ್ಲ, ಬುಗ್ಗೆಗಳಿರುವ ಸ್ಥಳವನ್ನು ಕೊಡು ಎಂಬುದಾಗಿ ಕೇಳಿಕೊಂಡಾಗ ಇಹಲೋಕದ ತಂದೆಯಾದ ಆ ಕಾಲೇಬನು ತನ್ನ ಮಗಳಿಗೆ ಮೇಲಣ ಮತ್ತು ಕೆಳಗಣ ಬುಗ್ಗೆಗಳನ್ನು ಕೊಟ್ಟನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಬೆಗ್ಗಾಡಿಗೆ ಕೊಟ್ಟಿಯಲ್ಲ ಎಂಬುದಾಗಿ ಆಕೆ ಕೇಳಿರುವಾಗ ಆ ತಂದೆ ಆಕೆಗೆ ನೀರಿರುವ ಸ್ಥಳವನ್ನು, ಬುಗ್ಗೆಗಳನ್ನು ಕೊಟ್ಟರು ಎಂಬುದಾಗಿ ಇಲ್ಲಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ. ಇಹಲೋಕದ ತಂದೆಯೇ ಇಷ್ಟನ್ನು ಕೊಡುವಾಗ ಪರಲೋಕದ ತಂದೆ ನಮಗೆ ಇನ್ನೆಷ್ಟು ಕೊಡಲಾರರು? ಕೊಟ್ಟೇ ಕೊಡುತ್ತಾರೆ. ಹಿಂದೆ ಆತನ ಬಳಿ ಬಂದು ಬೇಡಿಕೊಳ್ಳಿರಿ. ಯಾಕೋಬನು ಕೂಡ ತನ್ನ ತಂದೆಯ ಹತ್ತಿರ ಆಶೀರ್ವಾದವನ್ನು ಪಡೆದುಕೊಂಡನು, ಹಾಗೆಯೇ ದೇವರಿಂದಲೂ ಕೂಡ ಆಶೀರ್ವಾದವನ್ನು ಪಡೆದುಕೊಂಡನು. ನನ್ನ ಪ್ರಿಯ ದೇವ ಮಕ್ಕಳೇ, ನೀವು ಇವತ್ತು ಕರ್ತನ ಬಳಿ ಬಂದು ಬೇಡಿಕೊಳ್ಳಿರಿ, ನಿಮಗೆ 2ರಷ್ಟು ಸುಖವನ್ನು ದಯಪಾಲಿಸುತ್ತಾರೆ. ಇಹಲೋಕದ ಆಶೀರ್ವಾದ ಮತ್ತು ಆತ್ಮೀಕ ಆಶೀರ್ವಾದ, 2 ಆಶೀರ್ವಾದಗಳಿಂದ ದೇವರು ನಿಮ್ಮನ್ನು ತುಂಬಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಿ. ನಿಮಗೆ 2ರಷ್ಟು ಸುಖವನ್ನು ದಯಪಾಲಿಸುವೆನು ಎನ್ನುವ ವಾಕ್ಯವನ್ನು ವಾಗ್ದಾನವಾಗಿ ನಮಗೆ ಕೊಟ್ಟಿದ್ದೀರಿ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಿ ಅಪ್ಪ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ಯಾರೆಲ್ಲ ಇವತ್ತು ನಿನ್ನ ಪಾದದಲ್ಲಿ ಬಂದು ಬೇಡಿಕೊಳ್ಳುತ್ತಾ ಇದ್ದಾರೋ, ಪ್ರಾರ್ಥನೆ ಮಾಡುತ್ತಾ ಇದ್ದಾರೋ, ಅವರ ಕೂಗನ್ನು ಕೇಳು ಕರ್ತನೆ. ಅವರಿಗೆ ಸದುತ್ತರವನ್ನು ದಯಪಾಲಿಸು. ಅವರಿಗೆ 2ರಷ್ಟು ಸುಖವನ್ನು, 2ರಷ್ಟು ಆಶೀರ್ವಾದವನ್ನು ಕೊಡಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.